ನಮಸ್ಕಾರ ಸ್ನೇಹಿತರೆ, ಆಟೋಮೊಬೈಲ್ ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರ ಮತ್ತೊಂದು ಬಿಗ್ ಡಿಸಿಷನ್ ತಗೊಳ್ಳೋಕೆ ಈಗ ರೆಡಿಯಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ 1ರಿಂದ ದೇಶಾದ್ಯಂತ ಕಡ್ಡಾಯವಾಗಿ E20 ರೂಲ್ಸ್ ಜಾರಿಯಾಗಿದೆ. ಆದರೆ ಸರ್ಕಾರ ಈಗ ಈ ಎಥೆನಾಲ್ ಪ್ರಮಾಣವನ್ನು ಬರೋಬ್ಬರಿ 85%ಗೆ ಏರಿಸೋಕೆ ಪ್ಲಾನ್ ಮಾಡ್ತಿದೆ. ಇದಕ್ಕಾಗಿ ಶೀಘ್ರದಲ್ಲಿ ಹೊಸ ಡ್ರಾಫ್ಟ್ ರೂಲ್ಸ್ ಕೂಡ ತರ್ತಾ ಇದೆ. ಅಷ್ಟೇ ಅಲ್ಲ, ಶೀಘ್ರದಲ್ಲಿ 100% ಎಥೆನಾಲ್ ಮಾಡ್ತೀವಿ ಅಂತ ಹೇಳಿ, ಅದನ್ನು ಅಚೀವ್ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ ಓಪನ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಭಾರತ ಪ್ರತಿ ವರ್ಷ ಬರೋಬ್ಬರಿ 20 ರಿಂದ 22 ಲಕ್ಷ ಕೋಟಿ ರೂಪಾಯಿನ ಬರೀ ಪೆಟ್ರೋಲ್ ಮತ್ತು ಡೀಸೆಲ್ ಆಮದಿಗಾಗಿ ಸುರಿತಾ ಇದೆ. ಈ ಡಿಪೆಂಡೆನ್ಸಿಗೆ ಬ್ರೇಕ್ ಹಾಕೋಕೆ ಸರ್ಕಾರ ಈಗ ಈ ಸಾಹಸಕ್ಕೆ ಕೈ ಹಾಕಿದೆ. ಹಾಗಿದ್ರೆ ಏನಿದು E85 ಅಥವಾ E100 ಫ್ಯೂಲ್? ಪೆಟ್ರೋಲ್ ಬದಲು ಸಾರಾಯಿ ಹಾಕೊಂಡು, ಆಲ್ಕೋಹಾಲ್ ಹಾಕೊಂಡು ಗಾಡಿ ಓಡಿಸೋಕ್ಕಾಗತ್ತಾ? ನಿಮ್ಮ ಈಗಿನ ಹಳೆಯ ಗಾಡಿಗೆ ಇದನ್ನು ಹಾಕಿದ್ರೆ ಇಂಜಿನ್ಗೆ ಏನಾಗುತ್ತೆ? ಅಷ್ಟಕ್ಕೂ ಮೈಲೇಜ್ ಕತೆ ಏನು? ಕಂಪ್ಲೀಟ್ ಆಗಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಇದನ್ನು ಶೇರ್ ಮಾಡಿ. ಇಂಪಾರ್ಟೆಂಟ್ ಮಾಹಿತಿ. ಪೆಟ್ರೋಲ್ ಜಾಗಕ್ಕೆ ಜೈವಿಕ ಇಂಧನ. ಏನಿದು E85 ಫ್ಯೂಲ್? ಮೊದಲಿಗೆ ಈ ಎಥೆನಾಲ್ ಅಂದ್ರೆ ಏನು, ಪೆಟ್ರೋಲ್ ಜೊತೆ ಇದನ್ನ ಯಾಕೆ ಮಿಕ್ಸ್ ಮಾಡಬೇಕು ಅನ್ನೋ ಸೈನ್ಸ್ ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಎಥೆನಾಲ್ ಅನ್ನೋದು ಕಬ್ಬು, ಮೆಕ್ಕೆಜೋಳ ಅಥವಾ ಕೃಷಿ ತ್ಯಾಜ್ಯದಿಂದ ತೆಗೆಯುವ ಪ್ಯೂರ್ ಆಲ್ಕೋಹಾಲ್. ಇದೊಂದು 100% ನ್ಯಾಚುರಲ್ ಮತ್ತು ಜೈವಿಕ ಇಂಧನ. ಎಥೆನಾಲ್ ಕಣಗಳಲ್ಲಿ ಆಕ್ಸಿಜನ್ ಅಂಶ ಇರುತ್ತೆ. ಇದನ್ನ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡಿದಾಗ ಎಂಜಿನ್ ಒಳಗಡೆ ಪೆಟ್ರೋಲ್ ಸಂಪೂರ್ಣವಾಗಿ ಉರಿಯೋಕೆ ಸಹಾಯ ಮಾಡುತ್ತೆ. ಪೆಟ್ರೋಲ್ ಪೂರ್ತಿಯಾಗಿ ಉರಿಯೋದ್ರಿಂದ ಗಾಡಿಯಿಂದ ಹೊರಬರೋ ವಿಷಕಾರಿ ಹೊಗೆ ಕಮ್ಮಿ ಆಗುತ್ತೆ. ಪರಿಸರನೂ ಸೇಫ್, ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಕಮ್ಮಿ ಆಗುತ್ತೆ. ಸೊ ಪರಿಸರನೂ ಸೇಫ್, ಹಾಗೂ ಫಾರಿನ್ನಿಂದ ಆಮದು ಮಾಡ್ಕೊಳ್ಳೋ ಪೆಟ್ರೋಲ್ ಕೂಡ ಸೇವ್ ಆಗುತ್ತೆ, ಕಮ್ಮಿ ಆಗುತ್ತೆ, ಉಳಿಯುತ್ತೆ. ಅಲ್ಲಿ ವಿದೇಶಗಳಲ್ಲಿ ಬಹಳ ಹಿಂದಿನಿಂದಲೂ ಈ ಎಥೆನಾಲ್ ಬ್ಲೆಂಡಿಂಗ್ ಪದ್ಧತಿ ಇತ್ತು. ನಮ್ಮ ಭಾರತದಲ್ಲೂ ಕೂಡ 2003ರಲ್ಲೇ ಬರೀ 5% ಎಥೆನಾಲ್ ಮಿಕ್ಸ್ ಮಾಡೋ ರೂಲ್ಸನ್ನು ತರಲಾಗಿತ್ತು. ಆದರೆ ಆಗ ಅಷ್ಟು ಮಹತ್ವ ಅಥವಾ ವೇಗವನ್ನು ಕೊಟ್ಟಿರಲಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಿತಿನ್ ಗಡ್ಕರಿ ಅವರು ಸಾರಿಗೆ ಮಂತ್ರಿ ಆದಮೇಲೆ ಕತೆ ಸಂಪೂರ್ಣವಾಗಿ ಚೇಂಜ್ ಆಗಿದೆ. ನಮ್ಮ ದೇಶದ ಪೆಟ್ರೋಲ್ ಬಂಕ್ಗಳಲ್ಲಿ ನಾವು ಹಾಕ್ತಾ ಇರೋದು E20 ಫ್ಯೂಲ್. ಅಂದರೆ 1 ಲೀಟರ್ನಲ್ಲಿ 80% ಪೆಟ್ರೋಲ್ ಇದ್ರೆ 20% ಈ ಎಥೆನಾಲ್ ಮಿಕ್ಸ್ ಆಗಿರುತ್ತೆ. ಆದರೆ ಗಡ್ಕರಿ ಅವರ ಟಾರ್ಗೆಟ್ ಈಗ E85 ಮತ್ತು E100 ಆಗಿದೆ. 85% ಅಂದರೆ 1 ಲೀಟರ್ನಲ್ಲಿ ಬರೋಬ್ಬರಿ 850 ml ಎಥೆನಾಲ್ ಇರುತ್ತೆ. ಕೇವಲ 150 ml ಮಾತ್ರ ಪೆಟ್ರೋಲ್. E100 ಅಂದರೆ ಪೆಟ್ರೋಲೇ ಇಲ್ಲ, ಬರೀ ಎಥೆನಾಲ್ ಹಾಕೊಂಡು, ಈ ಆಲ್ಕೋಹಾಲ್ ಹಾಕೊಂಡು ಗಾಡಿ ಓಡಿಸೋದು. ಸಾರಾಯಿಯಲ್ಲಿ ಓಡೋ ಗಾಡಿ, ಇದು ನಿಜಕ್ಕೂ ಸಾಧ್ಯನಾ ಅಂತ ನೀವು ಕೇಳ್ಬೋದು. ಖಂಡಿತ ಸಾಧ್ಯ. ಬ್ರೆಜಿಲ್ನಲ್ಲಿ 1970ರ ದಶಕದಿಂದಲೂ ಎಥೆನಾಲ್ ಕಾರುಗಳು ರಸ್ತೆಯಲ್ಲಿ ರಾಜಾರೋಷವಾಗಿ ಓಡಾಡ್ತಿವೆ. ಇದೇ ಬ್ರೆಜಿಲ್ ಮಾಡೆಲ್ ಅನ್ನ ಈಗ ಭಾರತದಲ್ಲಿ ಜಾರಿ ಮಾಡೋಕೆ ಕೇಂದ್ರ ಮಂತ್ರಿ ಗಡ್ಕರಿ ಪಣ ತೊಟ್ಟಿದ್ದಾರೆ. ಇಂಡಿಯನ್ ಫೆಡರೇಷನ್ ಆಫ್ ಗ್ರೀನ್ ಎನರ್ಜಿ ಕಾರ್ಯಕ್ರಮದಲ್ಲಿ ಗಡ್ಕರಿ ಒಂದು ಸ್ಪಷ್ಟವಾದ ಮತ್ತು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಮಿಡಲ್ ಈಸ್ಟ್ ನಲ್ಲಿ ಭೀಕರ ಯುದ್ಧ ನಡೀತಾ ಇದೆ. ನಮ್ಮ ಕ್ರೂಡ್ ಆಯಿಲ್ ಸಪ್ಲೈ ತುಂಬ ಪ್ರಾಬ್ಲಮ್ ಆಯಿತು. ಯಾವಾಗ ಬೇಕಾದರೂ ನಿಂತು ಹೋಗ್ಬೋದಲ್ವ ಇದು? ಹೀಗಾಗಿ 100% ಎಥೆನಾಲ್ನಿಂದ ಓಡೋ ಗಾಡಿಗಳನ್ನು ಮಾಡೋದ್ರ ಕಡೆಗೆ ನಾವು ಹೋಗಲೇಬೇಕು ಅಂತ ಗುಡುಗಿದ್ದಾರೆ. ಅಷ್ಟೇ ಅಲ್ಲ, ಪೆಟ್ರೋಲ್ ಕಾರುಗಳನ್ನು ಬಿಟ್ಟು ಬೇರೆ ಇಂಧನದ ಕಾರುಗಳನ್ನು ತಗೊಳ್ಳಿ ಅಂತ ಮೊದಲೆಲ್ಲ ಜನರನ್ನು ನಾನು ಒಪ್ಪಿಸಬೇಕಾಗಿತ್ತು. ಆದರೆ ಈಗ ಮಿಡಲ್ ಈಸ್ಟ್ ಯುದ್ಧವೇ ನನ್ನ ಅರ್ಧ ಕೆಲಸ ಮುಗಿಸಿದೆ, ಜನರಿಗೆ ಅರ್ಥ ಆಗಿದೆ ಅಂತ ಗಡ್ಕರಿ ಓಪನ್ ಆಗಿ ಹೇಳಿದ್ದಾರೆ. ಸ್ನೇಹಿತರಲ್ಲಿ, ಕೇವಲ ಗಡ್ಕರಿದು ಬರೀ ಭಾಷಣ ಮಾತ್ರ ಅಲ್ಲ, ಖುದ್ದು ಅವರೇ ದಿಲ್ಲಿ ರಸ್ತೆಗಳಲ್ಲಿ 100% ಎಥೆನಾಲ್ನಿಂದ ಓಡೋ ಟೊಯೋಟಾ ಕಾರ್ನಲ್ಲಿ ಓಡಾಡ್ತಿದ್ದಾರೆ. ಅಂದ್ರೆ ಟೆಕ್ನಾಲಜಿ ಆಲ್ರೆಡಿ ನಮ್ಮ ಹತ್ರ ಇದೆ. ಇದಕ್ಕಾಗಿನ ಸರ್ಕಾರ ಈಗ ಭಾರತದ ಎಲ್ಲ ಆಟೋಮೊಬೈಲ್ ಕಂಪನಿಗಳಿಗೆ ಹೊಸ ಡ್ರಾಫ್ಟ್ ರೂಲ್ಸ್ ತರ್ತಾ ಇದೆ. ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್ ಅದನ್ನು ತಿದ್ದುಪಡಿ ಮಾಡೋಕೆ ಮುಂದಾಗಿದೆ. ಈ ಡ್ರಾಫ್ಟ್ ರೂಲ್ಸ್ನಲ್ಲಿ ಏನೇನಿದೆ ಗೊತ್ತಾ? E85 ಮತ್ತು E100 ಫ್ಯೂಲ್ ಬಳಸುವ ವಾಹನಗಳಿಗೆ ಹೊಸ ಎಮಿಷನ್ ಸ್ಟ್ಯಾಂಡರ್ಡ್ಸ್ ಮತ್ತು ಸೇಫ್ಟಿ ಟೆಸ್ಟಿಂಗ್ ಅನ್ನು ಇದರಲ್ಲಿ ಫಿಕ್ಸ್ ಮಾಡಲಾಗುತ್ತೆ. ಮುಖ್ಯವಾಗಿ ಎಥೆನಾಲ್ ಜಾಸ್ತಿ ಆದಾಗ ಎಂಜಿನ್ಗೆ, ಅದರ ಪಾರ್ಟ್ಸ್ಗೆ ಬೇಗ ತುಕ್ಕು ಹಿಡಿಯೋ ಒಂದು ಗುಣ ಇರುತ್ತೆ. ಹಾಗಾಗಿ ಹೊಸ ಎಂಜಿನ್ ಡಿಸೈನ್ ಹೇಗಿರಬೇಕು, ತುಕ್ಕು ಹಿಡಿಬಾರ್ದಂದರೆ ಯಾವ ಥರ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಹಾಗೆ ಚಳಿಗಾಲದಲ್ಲಿ ಗಾಡಿ ಈಸಿಯಾಗಿ ಸ್ಟಾರ್ಟ್ ಆಗೋಕೆ, ಕೋಲ್ಡ್ ಸ್ಟಾರ್ಟ್ಗೆ ಏನೆಲ್ಲ ಟೆಕ್ನಾಲಜಿ ಬಳಸಬೇಕು ಅನ್ನೋದರ ಪಕ್ಕಾ ಗೈಡ್ಲೈನ್ಸ್ ಇದರಲ್ಲಿವೆ. ಅಂದ್ರೆ ಸರ್ಕಾರ ಒಂದು ಗ್ರೌಂಡ್ ಲೆವೆಲ್ನಲ್ಲಿ ಇದಕ್ಕೆ ಪ್ರಿಪರೇಷನ್ ಮಾಡಿ ಆಗಿದೆ. ಇದರ ಅರ್ಥ ಇನ್ನು ಮುಂದೆ ಕೇವಲ ಪೆಟ್ರೋಲ್ ಡೀಸೆಲ್ ನಂಬ್ಕೊಂಡು ಕೂರೋದಲ್ಲ. E85, E100 ನಿಂದ ಓಡೋ ಫ್ಲೆಕ್ಸ್ ಫ್ಯೂಲ್ ಎಂಜಿನ್ಗಳನ್ನ ರೆಡಿ ಮಾಡಿ ಅಂತ ಸೂಚನೆ ಕೊಟ್ಟಾಗಿದೆ, ಟಾರ್ಗೆಟ್ ಕೊಟ್ಟಾಗಿದೆ. ಆದರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ, ಪೆಟ್ರೋಲ್ ಇಲ್ಲದೆ ಬರೀ ಆಲ್ಕೋಹಾಲ್ ಹಾಕಿದ್ರೆ ಗಾಡಿಯ ಪಿಕಪ್ ಹೇಗಿರುತ್ತೆ ಅಂತ. ನಿಮ್ಮ ಈಗಿನ ನಾರ್ಮಲ್ ಪೆಟ್ರೋಲ್ ಎಂಜಿನ್ಗೆ ಈಗ 85% ಎಥೆನಾಲ್ ಹಾಕಿದ್ರೆ ಇಂಜಿನ್ ಸ್ಫೋಟ ಆಗುತ್ತೆ. ಮೈಲೇಜ್ ಕತೆ ಏನು? E85 ಹಿಂದಿನ ಡಾರ್ಕ್ ಸೈಡ್, ಪಿಕಪ್ ಸೂಪರ್, ಆದ್ರೆ ಮೈಲೇಜ್ ಡ್ರಾಪ್. ಪ್ರತಿಯೊಂದು ಸುಪ್ರೀಂ ಸೂಪರ್ ಅಂತ ಅನ್ಕೊಂಡಿದ್ರಲ್ಲೂ ಕೂಡ ಒಂದಷ್ಟು ನೆಗೆಟಿವ್ಸ್ ಇರುತ್ತಲ್ಲ, ಇದರಲ್ಲೂ ಕೂಡ ಪಾಸಿಟಿವ್ ಜೊತೆಗೆ ನೆಗೆಟಿವ್ ಅಂಶಗಳು ಕೂಡ ಇರ್ತವೆ. ಆಗಲೇ ಹೇಳಿದ ಹಾಗೆ ಎಥೆನಾಲ್ ಆಕ್ಟೇನ್ ರೇಟಿಂಗ್ ಜಾಸ್ತಿ ಇರೋದ್ರಿಂದ ಗಾಡಿ ಪಿಕಪ್ ಭರ್ಜರಿ ಆಗುತ್ತೆ, ಇಂಜಿನ್ ಪವರ್ಫುಲ್ ಆಗಿ ಫೀಲ್ ಆಗುತ್ತೆ. ಆದರೆ ಮೈಲೇಜ್ ಕೂಡ ಚೆನ್ನಾಗಿರುತ್ತೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಇದರ ಬಿಗ್ಗೆಸ್ಟ್ ಡ್ರಾಬ್ಯಾಕ್, ನೀವು E85 ಹಾಕಿದ್ರೆ ನಮ್ಮ ಮೈಲೇಜ್ ಡ್ರಾಪ್ ಆಗುತ್ತೆ. ಹೇಗೇನು ಹೇಳ್ತಾ ಇದ್ದೀವಿ, E85 ಬಂದಿಲ್ಲ, E20 ನಾವಿನ್ನೂ ಇದ್ದೀವಿ. 85 ತುಂಬ
ದೊಡ್ಡ ಜಂಪ್ ಅದು. ಇದಿನ್ನೂ ತಯಾರಿ ಅಷ್ಟೇ, ಇನ್ನು ಬಂದಿಲ್ಲ. ಬಂದರೆ ಹೇಳ್ತಿರೋದು, ಬಂದಾಗ ಮೈಲೇಜ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಎನರ್ಜಿ ಡೆನ್ಸಿಟಿ. ಸೈನ್ಸ್ ಪ್ರಕಾರ 1 ಲೀಟರ್ ಪೆಟ್ರೋಲ್ ನಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಶಕ್ತಿ 1 ಲೀಟರ್ ಎಥೆನಾಲ್ ನಲ್ಲಿ ಇರೋದಿಲ್ಲ. ಪೆಟ್ರೋಲ್ಗಿಂತ ಎಥೆನಾಲ್ ನಲ್ಲಿ ಎನರ್ಜಿ ಡೆನ್ಸಿಟಿ 30% ಕಮ್ಮಿ ಇರುತ್ತೆ. ಇದರರ್ಥ ಪೆಟ್ರೋಲ್ ನಿಧಾನಕ್ಕೆ ಉರಿಯುತ್ತೆ, ಹೆಚ್ಚು ದೂರ ಸಾಗುತ್ತೆ. ಎಥೆನಾಲ್ ಬೇಗ ಉರಿದು ಬಿಟ್ಟು ಅದೇ ಶಕ್ತಿಯನ್ನು ಕೊಡೋಕೆ ಟ್ರೈ ಮಾಡುತ್ತೆ ನಿಮಗೆ. ಹೀಗಾಗಿ ಲೀಟರ್ಗೆ 20 ಕಿಲೋಮೀಟರ್ ಮೈಲೇಜ್ ಕೊಡೋ ನಿಮ್ಮ ಕಾರ್ ಯಾವುದಾದ್ರೂ ಇದ್ರೆ ಅದು E85 ಹಾಕಿದಾಗ ಮುಂದೆ ಯಾವತ್ತಾದ್ರೂ 14-15 ಕಿಲೋಮೀಟರ್ಗೆ ಇಳಿಬಹುದು. ಎರಡನೇ ಸಮಸ್ಯೆ ಕೋಲ್ಡ್ ಸ್ಟಾರ್ಟ್. ಚಳಿಗಾಲದಲ್ಲಿ 100% ಅಥವಾ 85% ಶುದ್ಧ ಎಥೆನಾಲ್ ಸುಲಭವಾಗಿ ಬೇಗ ಬೆಂಕಿ ಹತ್ಕೊಳ್ಳೋದಿಲ್ಲ. ಹೀಗಾಗಿ ಮೈ ಕೊರೆಯುವ ಚಳಿಯಲ್ಲಿ ಬೆಳ್ಳಂಬೆಳಗ್ಗೆ ಗಾಡಿ ಸ್ಟಾರ್ಟ್ ಮಾಡೋಕೆ ಹೋದ್ರೆ ಎಂಜಿನ್ ಬೇಗ ಫೈರ್ ಆಗಲ್ಲ. ಮೂರನೇ ದೊಡ್ಡ ಸವಾಲು ಎಥೆನಾಲ್ನ ಹೈಗ್ರೋಸ್ಕೋಪಿಕ್ ಸ್ವಭಾವ. ಅಂದ್ರೆ ಒಂದು ಸ್ಪಾಂಜ್ ಹೇಗೆ ನೀರನ್ನ ಹೀರ್ಕೊಳ್ಳುತ್ತೋ ಹಾಗೆ ವಾತಾವರಣದಲ್ಲಿರೋ ತೇವಾಂಶವನ್ನ ಈ ಎಥೆನಾಲ್ ಮ್ಯಾಗ್ನೆಟ್ ತರ ಎಳ್ಕೊಳ್ಳುತ್ತೆ. ಇದು ಇಂಜಿನ್ ಒಳಗಡೆ ಹೋದ್ರೆ ಇಂಜಿನ್ ಪಾರ್ಟ್ಸ್ಗೆ ಬೇಗ ತುಕ್ಕು ಹಿಡಿಬಹುದು ಒಂದು ವೇಳೆ ಈ ತರ ಆದ್ರೆ. ಜೊತೆಗೆ ಇದು ಕೊರೋಸಿವ್ ಗುಣ ಹೊಂದಿರೋದ್ರಿಂದ ಹಳೆ ಗಾಡಿಗಳ ರಬ್ಬರ್ ಸೀಲ್ಗಳು, ಪ್ಲಾಸ್ಟಿಕ್ ಪೈಪ್ಗಳನ್ನ ಕರಗಿಸ್ಬಿಡ್ಬೋದು. ಫ್ಯೂಯಲ್ ಪಂಪ್ ಜಾಮ್ ಆಗಿ ಇಂಜಿನ್ ಸೀಸ್ ಆಗೋ ಚಾನ್ಸಸ್ ಕೂಡ ಇರ್ಬೋದು 85 ಎಲ್ಲ ಹೋದಾಗ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಇಲ್ವಾ? ಖಂಡಿತ ಇದೆ. ಅದಕ್ಕೀಗ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ಎಂಟ್ರಿ ಕೊಡ್ತಾ ಇದ್ದಾವೆ. ಟೊಯೋಟಾ, ಬಜಾಜ್, TVS ತರಹದ ಕಂಪನಿಗಳು ಇನ್ನು ಮುಂದೆ ಇದೇ ಗಾಡಿಗಳನ್ನ ಮಾರ್ಕೆಟ್ಗೆ ಬಿಡೋಕೆ ರೆಡಿಯಾಗಿವೆ. ಸರ್ಕಾರ ಇದಕ್ಕಾಗಿ ಆಟೋಮೊಬೈಲ್ ಕಂಪನಿಗಳನ್ನ ಒತ್ತಾಯ ಮಾಡೋಕೆ ಶುರು ಮಾಡಿದೆ. ಈ ಇಂಜಿನ್ ಒಳಗಡೆ ರಬ್ಬರ್ ಬದಲು ತುಕ್ಕು ನಿರೋಧಕ ಟೆಫ್ಲಾನ್ ಮತ್ತು ಸ್ಪೆಷಲ್ ಅಲ್ಯೂಮಿನಿಯಂ ಮೆಟೀರಿಯಲ್ ಬಳಸಿರ್ತಾರೆ. ಅಷ್ಟೇ ಅಲ್ಲ, ಇಂಜಿನ್ ಒಳಗಡೆ ಒಂದು ಸೆನ್ಸಾರ್ ಇರುತ್ತೆ. ನೀವು ಬಂಕ್ನಲ್ಲಿ 20% ಎಥೆನಾಲ್ ಹಾಕ್ತಿರೋ, 85 ಹಾಕ್ತಿರೋ ಅಥವಾ ಬರೀ 100% ಎಥೆನಾಲ್ ಹಾಕ್ತಿರೋ, ಆ ಸೆನ್ಸಾರ್ ತಾನೇ ಫ್ಯೂಯಲ್ ಕಾಂಪೋಸಿಷನ್ ಕ್ಯಾಲ್ಕುಲೇಟ್ ಮಾಡಿ ಗಾಡಿ ಸ್ಮೂತ್ ಆಗಿ ಹೋಗೋ ರೀತಿ ಮ್ಯಾನೇಜ್ ಮಾಡುತ್ತೆ. ಇದು ಬಿಟ್ಟು ಇನ್ನೊಂದು ಸಮಸ್ಯೆ ಏನ್ ಗೊತ್ತಾ ಸ್ನೇಹಿತರೆ? ಇನ್ಫ್ರಾಸ್ಟ್ರಕ್ಚರ್. ದೇಶಾದ್ಯಂತ ಇರೋ ಲಕ್ಷಾಂತರ ಪೆಟ್ರೋಲ್ ಪಂಪ್ಗಳಲ್ಲಿ E85 ಗಾಗಿ ಪ್ರತ್ಯೇಕ ಅಂಡರ್ಗ್ರೌಂಡ್ ಟ್ಯಾಂಕ್, ಬೇರೆ ಬೇರೆ ರೀತಿಯ ನಾಸಲ್ಗಳನ್ನ ಹಾಕಬೇಕು. ಇದಕ್ಕೆ ಆಯಿಲ್ ಕಂಪನಿಗಳಿಗೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡಬೇಕಾಗತ್ತೆ ಅವರು. ಇಷ್ಟೆಲ್ಲ ಚಾಲೆಂಜಸ್ ಇದ್ರೂ ಕೂಡ ಸರ್ಕಾರ ಯಾಕೆ ಪ್ಲಾನ್ ಹಿಂದೆ ಬಿದ್ದಿದ್ದಾರೆ? ಮತ್ತೆ ದೇಶಕ್ಕೆ ಏನು ಲಾಭ? ದೊಡ್ಡ ಅಡ್ವಾಂಟೇಜ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಬಿಗ್ಗೆಸ್ಟ್ ಲಾಭ ದೇಶಕ್ಕೆ, ರೈತರಿಗೆ, ನಿಮ್ಮ ಜೇಬಿಗೆ. ಮುಖ್ಯವಾಗಿ 4 ಅತಿ ದೊಡ್ಡ ಲಾಭ. ಮೊದಲನೇದು ಎಕಾನಮಿ ಮತ್ತು ಎನರ್ಜಿ ಸೆಕ್ಯೂರಿಟಿ. ಮೊದಲೇ ಹೇಳಿದ ಹಾಗೆ ಮಿಡಲ್ ಈಸ್ಟ್ ನಲ್ಲಿ ಯಾರು ಗುಂಡು ಹಾರಿಸಿದ್ರೆ, ಯಾರು ತೋಪು ಹಾರಿಸಿದ್ರೆ, ಬ್ಲಾಸ್ಟ್ ಮಾಡಿದ್ರೆ ಇಲ್ಲಿ ನಮ್ಮ ಬಂಕ್ಗಳಲ್ಲಿ ರೇಟ್ ಏರಿಕೆ ಆಗುತ್ತೆ. ಇವತ್ತಿಗೂ ನಾವು ಬಳಸೋ 85% ಪೆಟ್ರೋಲ್, ಡೀಸೆಲ್ ಬೇರೆ ರಾಷ್ಟ್ರಗಳಿಂದಲೇ ಬರಬೇಕು. ವರ್ಷಕ್ಕೆ 20-22 ಲಕ್ಷ ಕೋಟಿ ರೂಪಾಯಿ ನಾವು ಅರಬ್ ರಾಷ್ಟ್ರಗಳಿಗೆ ಸುರಿತಾ ಇದ್ದೇವೆ. ಒಮ್ಮೆ ಈ E85 ಕಂಪ್ಲೀಟ್ ಆಗಿ ಬಳಕೆಗೆ ಬಂದರೆ ಈ ಆಮದು ಬಿಲ್ ಭಾರಿ ಪ್ರಮಾಣದಲ್ಲಿ ಕಟ್ ಆಗುತ್ತೆ. ನಮ್ಮ ಇಂಧನ ಸಂಪೂರ್ಣವಾಗಿ ನಮ್ಮ ಕಂಟ್ರೋಲ್ನಲ್ಲಿ ಇರುತ್ತೆ. ಎರಡನೇ ದೊಡ್ಡ ಲಾಭ ನಮ್ಮ ರೈತರು. ಗಡ್ಕರಿ ಅವರೇ ಹೇಳೋ ಹಾಗೆ ಇದು ಅನ್ನದಾತ ಇಂಧನ ದಾತ ಆಗೋ ಕಾನ್ಸೆಪ್ಟ್. ನಾವು ಪೆಟ್ರೋಲ್, ಡೀಸೆಲ್ಗೆ ಕೊಡೋ ಹಣ ಹೆಚ್ಚಿನ ಪ್ರಮಾಣದಲ್ಲಿ ಅರಬ್ ಶೇಖುಗಳ ಜೇಬಿಗೆ ಹೋಗುತ್ತೆ. ಆದರೆ ಎಥನಾಲ್ ಬ್ಲೆಂಡಿಂಗ್ ಜಾಸ್ತಿ ಆದರೆ ನಮ್ಮ ಕಬ್ಬು ಮತ್ತು ಮೆಕ್ಕೆಜೋಳ ಬೆಳೆಯೋ ರೈತರಿಗೆ ಇದರಿಂದ ಜೀವನ ಬದಲಾಗ್ಬೋದು. ಆಲ್ರೆಡಿ E20 ಬ್ಲೆಂಡಿಂಗ್ನಿಂದಲೇ ನಮ್ಮ ದೇಶಕ್ಕೆ ಬರೋಬರಿ 1.40 ಲಕ್ಷ ಕೋಟಿ ರೂಪಾಯಿ ವಿದೇಶಿ ವಿನಿಮಯ ಉಳಿತಾ ಇದೆ. ಅಷ್ಟೇ ಅಲ್ಲ, ಎಥನಾಲ್ಗಾಗಿ ಕಬ್ಬು ಮತ್ತು ಮೆಕ್ಕೆಜೋಳ ಪೂರೈಸಿದ ರೈತರಿಗೆ ಸುಮಾರು 40,000 ಕೋಟಿ ರೂಪಾಯಿನಷ್ಟು ಪೇಮೆಂಟ್ ಆಗಿದೆ ಇದುವರೆಗೆ. 85% ಬಂದರೆ, 100% ಬಂದರೆ ರೈತರ ಆದಾಯಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬಲ ಸಿಗುತ್ತೆ. ಅವರ ಬೆಳೆಗಳಿಗೆ ಕಾಯಂ ಡಿಮಾಂಡ್ ಇರುತ್ತೆ, ಪ್ರೈಸ್ ಕೂಡ ಚೆನ್ನಾಗಿ ಸಿಗುತ್ತೆ. ಮೂರನೇ ಲಾಭ ನಿಮ್ಮ ಜೇಬಿಗೂ ಕೂಡ. ಸ್ನೇಹಿತರೆ, ಎಥನಾಲ್ ಪ್ರೊಡಕ್ಷನ್ ಕಾಸ್ಟ್ ಕೂಡ ಪೆಟ್ರೋಲ್ನ ಆಸುಪಾಸು ಅದಕ್ಕಿಂತ ಕಮ್ಮಿನೇ ಇದೆ. ಈಗ 1 ಲೀಟರ್ ಪೆಟ್ರೋಲ್ಗೆ 70 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರೆ, ಅಂದರೆ ಬಿಫೋರ್ ಟ್ಯಾಕ್ಸ್ಗಿಂತ ಮುಂಚೆ ಇದೊಂದು 10 ರೂಪಾಯಿ ಕಮ್ಮಿಗೆ ಆಗ್ಬೋದು, 60 ರೂಪಾಯಿ ಆಸುಪಾಸಲ್ಲಿ ಆಗ್ಬಿಡ್ಬೋದು. ಸೊ ಸರ್ಕಾರಗಳು ಟ್ಯಾಕ್ಸ್ ಎಲ್ಲ ಹಾಕಿ ಲಾಸ್ಟಿಗೆ ಇದನ್ನು ಅದೇ ಆಸುಪಾಸಿ ತಂದಿಡ್ತಾರೆ. ಪೆಟ್ರೋಲ್ ಡೀಸೆಲ್ನ ಆಸುಪಾಸಿಗೆ ತಂದಿಡ್ತಾರೆ ನಿಮಗೆ. ಆದರೆ ಹಂಗಿದ್ದೂ ಕೂಡ ಪೆಟ್ರೋಲ್ ಡೀಸೆಲ್ ಕಂಪೇರ್ ಮಾಡಿದ್ರೆ ಒಂದು ಸಣ್ಣ ಅಂತರ ಇರೋದ್ರಿಂದ, ಇದೊಂದು 70 ರೂಪಾಯಿ ಆಸುಪಾಸಲ್ಲಿ ಇದ್ದಾಗ ಇದೊಂದು 60 ರೂಪಾಯಿ ಆಸುಪಾಸಲ್ಲಿ ಎಥನಾಲ್ ಉತ್ಪಾದನೆ 1 ಲೀಟರ್ಗೆ ಇರೋದ್ರಿಂದ, 10 ರೂಪಾಯಿ ಅಲ್ಲಿ ಡಿಫ್ರೆನ್ಸ್ ಇರೋದ್ರಿಂದ ಆ ಲಾಭ ಕೂಡ ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಸಿಗ್ಬೋದು. ಇದರಿಂದ ಮೈಲೇಜ್ ಒಂಚೂರು ಕಮ್ಮಿ ಆದರೂ ಕೂಡ ಎಥನಾಲ್ನಿಂದ ಒಂದು ವೇಳೆ E85, E100 ಎಲ್ಲ ಬಂದಾಗ ಪ್ರೈಸ್ ಕೂಡ ಒಂದು 10-20% ಕಮ್ಮಿನೇ ಇಟ್ಟಾಗ ಅಲ್ಲಿಗೆ ಪರ್ ಕಿಲೋಮೀಟರ್ ಕಾಸ್ಟ್ ಹೆಚ್ಚು ಕಮ್ಮಿ ಸೇಮ್ ಆಗಿ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. 4ನೇ ಲಾಭ ನಮ್ಮ ಪರಿಸರ. ಪಕ್ಕಾ ಗ್ರೀನ್ ಎನರ್ಜಿ ಇದು. ಪೆಟ್ರೋಲ್ಗೆ ಹೋಲಿಸೋದ್ರಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಸಲ್ಫರ್ ಹೊರಸೂಸುವಿಕೆ ಆಲ್ಮೋಸ್ಟ್ 30% ಡೌನ್ ಇರುತ್ತೆ. ಕೇಂದ್ರ ಸರ್ಕಾರದ ರಿಪೋರ್ಟ್ ಪ್ರಕಾರ ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ನಿಂದಾಗಿ ಈಗ ಆಲ್ರೆಡಿ ಬರೋಬ್ಬರಿ 790 ಲಕ್ಷ ಮೆಟ್ರಿಕ್ ಟನ್ನಷ್ಟು CO2 ಎಮಿಷನ್ ಡೌನ್ ಆಗಿದೆ. ಜೊತೆಗೆ 260 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ತೈಲ ಆಮದು ಕೂಡ ತಪ್ಪಿದೆ. ಸರಿ, ಎಲ್ಲ ಫೆಂಟಾಸ್ಟಿಕ್. ಈಗ 85 to 100% ಹಾಕೋಣ ಅಂತ ಅನ್ಕೊಳ್ಳೋಣ. ಈಗ ಎಲ್ಲ ಗಾಡಿಗಳಿಗೂ ಅದರಲ್ಲೇ ಓಡಿಸೋಣ ಅಂತೇಳಿ. ಅಷ್ಟೊಂದು ಎಥನಾಲ್ ಉತ್ಪಾದನೆ ಮಾಡಬೇಕಲ್ಲ, ಕೋಟ್ಯಂತರ ಗಾಡಿಗಳಿಗೆ ಎಥನಾಲ್ ಹಾಕಬೇಕಲ್ಲ ನಾವು. ಅಷ್ಟು ಮಾತ್ರ ಉತ್ಪಾದನೆ ಆಗುತ್ತಾ? ಎಲ್ಲಿಂದ?
ಬರೀ ಕಬ್ಬಿಂದಾನ? ಇಲ್ಲೇ ಇರೋದು ಟ್ವಿಸ್ಟ್. ಇಷ್ಟೊಂದು ಎಥನಾಲ್ ಹುಟ್ಟೋದು ಎಲ್ಲಿಂದ? ಕಬ್ಬು ಮಾತ್ರ ಅಲ್ಲ, ಇದು ಮೆಕ್ಕೆಜೋಳದ ಕ್ರಾಂತಿ. ಸ್ನೇಹಿತರೆ, ಕಬ್ಬಿನ ಮೇಲೆ ಫುಲ್ ಡಿಪೆಂಡ್ ಆಗಕ್ಕಾಗಲ್ಲ, ಯಾಕಂದ್ರೆ ಕಬ್ಬು ಸಿಕ್ಕಾಪಟ್ಟೆ ನೀರು ಬೇಡೋ ಬೆಳೆ. ಎಥನಾಲ್ ಮಾಡೋಣ ಅಂತ ಎಲ್ಲರೂ ಕೂಡ ಕಬ್ಬೆ ಬೆಳೀತಾ ಹೋದ್ರೆ ಅಂತರ್ಜಲ ಮಟ್ಟ ಪಾತಾಳಕ್ಕೆ ಹೋಗ್ಬೋದು. ಹೀಗಾಗಿ ಭಾರತದ ಎಥನಾಲ್ ಪ್ರೊಡಕ್ಷನ್ ಲೆಕ್ಕಾಚಾರ ಈಗ ಚೇಂಜ್ ಆಗ್ತಿದೆ. ಇವತ್ತು ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಬರೋಬ್ಬರಿ 1953 ಕೋಟಿ ಲೀಟರ್ಗೆ ತಲುಪಿದೆ. ದೇಶದಲ್ಲಿ ಉತ್ಪಾದನೆ ಆಗ್ತಿರೋ ಒಟ್ಟು ಎಥನಾಲ್ನಲ್ಲಿ ಈಗ 50% ಲೆಕ್ಕಾಚಾರ ಇದೆ. ಅಂದರೆ 50% ಕಬ್ಬಿನಿಂದ ಬಂದರೆ ಇನ್ನುಳಿದ 50% ಧಾನ್ಯಗಳಿಂದ ಬರ್ತಾ ಇದೆ. ಇದರಲ್ಲಿ ಮುಖ್ಯವಾದ ಹೀರೋ ಮೆಕ್ಕೆಜೋಳ. ಸುಮಾರು 45%ಗೂ ಅಧಿಕ ಎಥನಾಲ್, ಅಂದರೆ ಸುಮಾರು 478 ಕೋಟಿ ಲೀಟರ್ ಕೇವಲ ಮೆಕ್ಕೆಜೋಳದಿಂದಲೇ ಉತ್ಪಾದನೆ ಆಗ್ತಿದೆ. ಮೆಕ್ಕೆಜೋಳ ಬೆಳೆಯೋಕೆ ಕಬ್ಬಿನಷ್ಟು ನೀರು ಬೇಕಾಗಿಲ್ಲ. 3-4 ತಿಂಗಳಲ್ಲಿ ಬೆಳೆ ಕೈಗೆ ಬರುತ್ತೆ. ಸರ್ಕಾರ ಈಗ ಮೆಕ್ಕೆಜೋಳ ಬೆಳೆಯೋಕೆ ರೈತರಿಗೆ ಭಾರಿ ಪ್ರೋತ್ಸಾಹ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಲ್ಲ ಕೊಡ್ತಾ ಇದೆ. ಇದರೊಂದಿಗೆ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೋದಾಮಿನಲ್ಲಿರೋ ಮನುಷ್ಯರು ತಿನ್ನೋಕೆ ಯೋಗ್ಯವಲ್ಲದ ಹಾಳಾಗಿರೋ ಅಕ್ಕಿ ಹಾಗೂ ಇತರ ಧಾನ್ಯಗಳಿಂದಲೂ ಕೂಡ ಲಕ್ಷಾಂತರ ಲೀಟರ್ ಎಥನಾಲ್ ತಯಾರಾಗ್ತಿದೆ. ಅಷ್ಟೇ ಅಲ್ಲ, ಈಗ ಟೆಕ್ನಾಲಜಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಅದೇ 2G ಎಥನಾಲ್, ಸೆಕೆಂಡ್ ಜನರೇಷನ್ ಎಥನಾಲ್. ಅಂದರೆ ಕೇವಲ ಆಹಾರ ಧಾನ್ಯಗಳನ್ನೇ ಬಳಸದೆ ಭತ್ತದ ಹುಲ್ಲು, ಗೋಧಿ ಕಳೆ, ಕೃಷಿ ತ್ಯಾಜ್ಯ, ಬಯೋಮಾಸ್, ಅಂದರೆ ಹಸಿರು ವೇಸ್ಟ್ನಿಂದಲೂ ಕೂಡ ಇಂಧನ ತೆಗೆಯಲಾಗ್ತಿದೆ. 100 ಕೋಟಿ ವೆಚ್ಚದ 2G ಎಥನಾಲ್ ಪ್ಲಾಂಟ್ಗಳು ತಲೆ ಎತ್ತುತ್ತಾ ಇದ್ದಾವೆ. ಇದು ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಆದರೆ ಹೊಲದಲ್ಲಿ ಸುಟ್ಟು ಹಾಕೋ ವೇಸ್ಟ್ನಿಂದ ದೇಶ ತನ್ನ ಟ್ರಾನ್ಸ್ಪೋರ್ಟೇಷನನ್ನು ಮ್ಯಾನೇಜ್ ಮಾಡ್ಕೊಂಡ್ಬಿಡೋ ಇಂಧನ ರೆಡಿ ಆಗಿಬಿಡ್ಬೋದು. ಈಗ ಸ್ನೇಹಿತರೆ, ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಹೇಳಿ. ಪೆಟ್ರೋಲ್ ಬದಲು E85 ಕಡ್ಡಾಯವಾಗಿ ಬಂದರೆ ನಮ್ಮ ಆಟೋಮೊಬೈಲ್ ಮಾರ್ಕೆಟ್ ಹೇಗೆ ಬದಲಾಗ್ಬೋದು? ಹಳೆ ಪೆಟ್ರೋಲ್ ಗಾಡಿಗಳ ಭವಿಷ್ಯ ಏನು ಆಗ್ಬೋದು? ಎಲ್ಲ ಕಡೆ EVಗಳು ಬಂದು ಟ್ರಾನ್ಸ್ಪೋರ್ಟೇಷನ್ ಕಂಪ್ಲೀಟ್ ಆಗಿ EVಗೆ ಶಿಫ್ಟ್ ಆಗೋಕ್ಕಿಂತ ಮುಂಚೆ ಆ ನಡುವಿನ ಟೈಮ್ ಗ್ಯಾಪ್ ಏನಿದೆ, ಆ ಟೈಮ್ನಲ್ಲಿ ಮುಂದಿನ 5 ವರ್ಷನೋ 10 ವರ್ಷನೋ 15 ವರ್ಷನೋ ಪೆಟ್ರೋಲ್ ಡೀಸೆಲ್ ಹೊಡೆತ ಈ ಮಿಡಲ್ ಈಸ್ಟ್ನ ಪೆಟ್ಟಿನಿಂದ ತಪ್ಪಿಸ್ಕೊಳ್ಳೋಕೆ ನಮಗೆ ಈ ಎಥನಾಲ್ ಹೆಲ್ಪ್ ಆಗಬಹುದಾ? ನಿಮಗೇನಿಸುತ್ತೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.